ಇನ್ನು ರಾಜ್ಯದಲ್ಲಿ ಆರ್ಎಸ್ಎಸ್ ಭೀಮಾರ್ಮಿ ಪಥಸಂಚಲನ ಫೈಟ್ ಜೋರಾಗ್ತಾ ಇದೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ಎಸ್ಎಸ್ ಸಂಘಟನೆ ತಯಾರಿ ಮಾಡ್ಕೊಳ್ತಾ ಇದೆ. ನವೆಂಬರ್ 2ನೇ ತಾರೀಕು ನಾವು ಪಥಸಂಚಲನ ಮಾಡ್ತೀವಿ ಅಂತ ಈಗ ತಯಾರಿಗಳಾಗ್ತಾ ಇರೋದು. ನವೆಂಬರ್ 2ರಂದು ಪಥಸಂಚಲನಕ್ಕೆ ಈಗಾಗಲೇ ಪರ್ಮಿಷನ್ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ. ಡಿಸಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ತಹಶೀಲ್ದಾರ್ ಕೇಳಿದಂತ 11 ಅಂಶಗಳಿಗೂ ಕೂಡ ಉತ್ತರ ನೀಡಿ ಪತ್ರವನ್ನ ಬರೆಯಲಾಗಿದೆ. ಇತ್ತ ಆರ್ಎಸ್ಎಸ್ ಪಥಸಂಚಲನ ನಿಷೇಧಕ್ಕೆ ಭೀಮ್ ಆರ್ಮಿ ಪಟ್ಟು ಹಿಡಿದಿದೆ. ಒಂದ್ ವೇಳೆ ಈ ರೂಟ್ ಮಾರ್ಚ್ ಅನ್ನ ನಿಲ್ಲಿಸದೇ ಇದ್ರೆ ನಾವು ಕೂಡ ಮಾಡ್ತೀವಿ ಪಥಸಂಚಲನ, ಇದು ಉಗ್ರವಾದಕ್ಕೆ ಬೆಳವಣಿಗೆ ಆಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ಫೈಟ್ ಜೋರಾಗ್ತಾ ಇದೆ. ಅದರಲ್ಲೂ ಚಿತ್ತಾಪುರಕ್ಕೆ ಈ ಪಥಸಂಚಲನ ವಿಚಾರವಾಗಿ ಆರ್ಎಸ್ಎಸ್ಗೆ ಅವಕಾಶ ಕೊಡಬಾರದು ಅನ್ನೋದಿತ್ತು. ಅದಾದ್ಮೇಲೆ ಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ಕಲಬುರಗಿ ಡಿಸಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ವಿತ್ ಡೀಟೇಲ್ಸ್. ಇನ್ನೊಂದು ಕಡೆ ಭೀಮ್ ಆರ್ಮಿ, ನೀವು ಪೋಸ್ಟರ್ಗಳನ್ನು ನೋಡ್ತಾ ಇದ್ರೆ, ಆರ್ಎಸ್ಎಸ್ ಪಥಸಂಚಲನ ನಿಲ್ಲಿಸಿ, ಇಲ್ಲವಾದ್ರೆ ಭೀಮ ಪಥಸಂಚಲನೆ ಮಾಡ್ತೀವಿ, ನಾವು ಕೂಡ ಮಾಡ್ತೀವಿ. ಈ ಲಾಠಿ, ಖಡ್ಗ ಇನ್ನಿತರ ವಸ್ತು ಪ್ರದರ್ಶನ ಮಾಡಿ ಪಥಸಂಚಲನ ಮಾಡುವಂಥ ಉದ್ದೇಶ ಧರ್ಮ ರಕ್ಷಣೆ ಆಗಿದ್ದು ಇದು ಉಗ್ರವಾದಕ್ಕೆ ಬೆಳವಣಿಗೆ ನೀಡುತ್ತದೆ. ಹೀಗಾಗಿ ಕೂಡಲೇ ಇದನ್ನು ನಿಲ್ಲಿಸಬೇಕು ಅಂತ ಈಗ ಎಚ್ಚರಿಕೆ ಕೊಡ್ತಿದ್ದಾರೆ. ಇವಾಗ ನೋಡ್ತಾ ಇದ್ರೆ ಬ್ಯಾನ್ ಆರ್ಎಸ್ಎಸ್ ರ್ಯಾಲಿ ಅಂತ ಕೂಡ ಭೀಮ್ ಆರ್ಮಿಯ ಪೋಸ್ಟರ್ನಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಡಿಸಿ ಅವರಿಗೆ ಕೊಟ್ಟಂತ ಮನವಿ ಪತ್ರ, ಸುಮಾರು 500ರಿಂದ 600 ಮಂದಿ ನಾವು ಈ ಒಂದು ರೂಟ್ ಮಾರ್ಚಲ್ಲಿ ಭಾಗವಹಿಸ್ತೀವಿ. ಜೊತೆಗೆ 3ರಿಂದ 6:30 ತನಕ ನಮ್ಮ ಪಥಸಂಚಲನ ಇರುತ್ತೆ. ಬಿದಿರಿನ ಲಾಠಿಯನ್ನು ಬಳಸಲಾಗುತ್ತೆ. ಎಲ್ಲಿಂದ ಎಲ್ಲಿವರೆಗೆ ಕಲಬುರಗಿ ಸುತ್ತಮುತ್ತ ಇರುವಂಥವ್ರೆ ಒಂದು 200 ಜನ ಭಾಗವಹಿಸ್ತಾರೆ ಅಂತ ಈಗ ಈ ಮನವಿ ಪತ್ರದಲ್ಲಿ ಡೀಟೇಲ್ ಆಗಿ ತಿಳಿಸಲಾಗಿದೆ. ಎಲ್ಲೆಲ್ಲೋ ಪಥಸಂಚಲನ ಮಾಡ್ತೀನಿ ಅಂದ್ರೆ ಆಗಲ್ಲ. ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 500ರಿಂದ 600 ಜನ ದೊಣ್ಣೆ ತಗೊಂಡು ಹೋಗ್ತೀನಿ ಅಂದ್ರೆ ಇದು ನಿಮ್ಮ ಮಾಹಿತಿಗೆ ಅಂತ ಹೇಳಿದ್ರೆ ಆಗುತ್ತಾ? ಅನುಮತಿ ಕೇಳಬೇಕಾ, ಇಲ್ಲ ಅನುಮತಿ ಮಾಹಿತಿ ಕೊಡಬೇಕಾ? ಎಲ್ಲಾ ಸಂಘಟನೆಗಳಿಗೆ ನಿರ್ಬಂಧದ ಆದೇಶ ಅನ್ವಯ ಆಗುತ್ತೆ. ಆರ್ಎಸ್ಎಸ್ಗೆ ಅಂತಲ್ಲ, ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ ಸಂಘಟನೆ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ಭೀಮ್ ಆರ್ಮಿ ಅವರು ಇರ್ಬೋದು, ದಲಿತ ಪ್ಯಾಂಥರ್ ಅವರು ಇರ್ಬೋದು, ಇನ್ನ ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ, ನಮಗೂ ಅವಕಾಶ ಕೊಡಿ, ನೀಲಿ ಶರ್ಟ್ ಹಾಕೊಂಡು ದೊಣ್ಣೆ ತಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ. ಈಗ ಒಂದು ಗೌರ್ಮೆಂಟ್ ಆದೇಶ ಇದೆಯಪ್ಪ, ಅದು ಭೀಮ್ ಆರ್ಮಿಗೂ ಅನ್ವಯಿಸ್ತದೆ, ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ, ಅಷ್ಟೇ ಅಲ್ವಾ? ಯಾಕೆ ನಮ್ಮ ರಾಜ್ಯದಲ್ಲಿ ಕಾನೂನನ್ನು ಪಾಲನೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಆಗ್ತಾ ಇಲ್ಲ? ಸಿಂಪಲ್. ಈಗ ಕೆಲವು ಮಾನದಂಡಗಳಿವೆ, ಆ ಮಾನದಂಡಗಳನ್ನು ಈಡೇರಿಸಿದ್ರೆ ಮುಗ್ದೇ ಹೋಯ್ತಲ್ವಾ ಸರ್? ಹೈಕೋರ್ಟಲ್ಲಿ ಏನು ಡೈರೆಕ್ಷನ್ಸ್ ಕೊಟ್ಟಿದೆ, ನೀವು ಮನವಿ ಸಲ್ಲಿಸಿ, ವಾತಾವರಣ ಚೆನ್ನಾಗಿದ್ರೆ ಅವ್ರು ಯಾವುದಾದ್ರೂ ನಿಗದಿತ ಸ್ಥಳ ಕೊಟ್ಟರೆ ಅಥವಾ ಪಥಸಂಚಲನೆ ಮಾಡಬೇಕು ಅಂದರೆ ಮಾಡಿ, ತೊಂದರೆ ಇಲ್ಲ. ಅದೇನಿದೆ ಲೆಟ್ ಇಟ್ ಬಿ ಇವ್ಯಾಲ್ಯುಯೇಟೆಡ್ ಅಲ್ಲ. ಇವ್ಯಾಲ್ಯುಯೇಷನ್ ಇರಲಾರ್ದೆ ನೀವು ಈಗ ಸರ್ ನೀವು ನೀವೇ ನನಗೆ ಹೇಳಿ, ಯಾವುದೇ ಸಂಘಟನೆ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, XYZ ಇರ್ಬೋದು, ನಾನು ಪಥಸಂಚಲನ ಮಾಡ್ತೀನಿ, ಪಾಯಿಂಟ್ A ಟು ಪಾಯಿಂಟ್ B ಟು ಪಾಯಿಂಟ್ C ಟು ಪಾಯಿಂಟ್ D ಹೋಗ್ತಾ ಇದ್ದೀನಿ, ಇದು ನಿಮ್ಮ ಮಾಹಿತಿಗೆ 500-600 ಜನ ದೊಣ್ಣೆ ತಗೊಂಡು ನಾವು ಹೋಗ್ತಾ ಇದ್ದೀವಿ, ಇದು ನಿಮ್ಮ ಮಾಹಿತಿಗೆ ಅಂತ ಹೇಳಿದ್ರೆ ಒಪ್ತೀರಾ ತಾವು? ಅನುಮತಿ ಕೇಳಬೇಕಾ, ಏನು ಮಾಹಿತಿ ಕೊಡಬೇಕಾ? BJP RSSಗೆ ನೇರ ಟಾರ್ಗೆಟ್ ಆಗಿದ್ರೆ ಸರ್ ಈಗ ಅದಕ್ಕೇನಂತೆ, ಅದು ಮುಂಚೆಯಿಂದಾನೂ ಇದೀವಲ್ಲ. ಖರ್ಗೆ ಸಾಹೇಬ್ರಿದ್ರು, ನಾವಿದ್ದೀವಿ, ಸಿದ್ದರಾಮಯ್ಯ ಅವರು ಇದ್ದಾರೆ, DK ಶಿವಕುಮಾರ್ ಅವರು. ಇನ್ನು ಆರ್ಎಸ್ಎಸ್ಗೆ ಹಣ ಎಲ್ಲಿಂದ ಬರುತ್ತೆ ಹೇಳಿ? ದೆಹಲಿಯಲ್ಲಿ MLC BK ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಸಂಘಟನೆ ಯಾಕೆ ಇನ್ನೂ ಕೂಡ ನೋಂದಣಿ ಆಗಿಲ್ಲ, ಯಾಕೆ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ? ಅವರು ವಿಜಯದಶಮಿ ದಿನ ಗುರುದಕ್ಷಿಣೆ ಅಂತ ಕೊಡುತ್ತಾರೆ. ಆ ಹಣದ ಬಗ್ಗೆ 3 ಜನರಿಗೆ ಮಾತ್ರ ಗೊತ್ತಿರುತ್ತೆ. 100 ವರ್ಷದ ಹಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಾ ಅಂತ ಕೇಳಿದ್ದಾರೆ. ನಾನು ಹೇಳೋದು 54 ದೇಶದ ಸಂಘಟನೆ ಮತ್ತು ಈ ದೇಶದಲ್ಲಿ ಎಷ್ಟೋ 1 ಲಕ್ಷ ಸ್ವಯಂ ಸೇವಕರಿದ್ದಾರೆ ಅಂತ ಹೇಳಿ ಇವ್ರದ್ದೆಲ್ಲ ಹಣ ಎಲ್ಲಿಂದ ಬಂತು ಅಂತ ನಾವು ಕೇಳೋದಕ್ಕೆ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಬೇಕು ಅನ್ನೋದು. ಏನಾದರೂ ಒಂದು ಸಂಘಟನೆ ಇದೀಗ ರಾಜಕೀಯ ಪಕ್ಷ, ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ, ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ, RSS ಎಲ್ಲಿ ರಿಜಿಸ್ಟರ್ ಆಗಿದೆ? ಯಾಕೆ ಸಂವಿಧಾನದ ಚೌಕಟ್ಟಿನಲ್ಲಿ ರಿಜಿಸ್ಟರ್ ಆಗಬೇಕು ಅನ್ನೋದಿದ್ರೆ ಅವರು ಅದನ್ನು ನಡೆಸಲಿಕ್ಕೆ ಯಾವ್ಯಾವ ರೀತಿನಲ್ಲಿ ಅವರು ಅದನ್ನು ನಡೆಸ್ತಾರೆ, ಅದಕ್ಕೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆಬ್ಜೆಕ್ಟ್ಸ್ ಅಂಡ್ ಏಮ್ಸ್ ಅಂತ ಕೇಳ್ತಾರೆ. ಅದಕ್ಕೆ ಹಣ ಎಲ್ಲಿಂದ ಬರುತ್ತೆ, ಮೆಂಬರ್ಶಿಪ್ ಡ್ರೈವಿಂದ ಬರುತ್ತಾ ಅಂತೆಲ್ಲ ಕೇಳ್ತಾರೆ.
ಆ ಹಣ ಅವ್ರದ್ದು ಹಣದ ಕಲೆಕ್ಷನ್ ಹೆಂಗೆ ಅಂದರೆ ಇದಾಗತ್ತೆ ನೋಡಿ, ವಿಜಯದಶಮಿ ಆಗ ಗುರು ಪೂಜೆ ಗುರು ದಕ್ಷಿಣೆ ಅಂಥೇಳಿ ಎಲ್ಲರೂ ಕವರಲ್ಲಿ ಹಾಕ್ಕೊಡೋದು. ಅದರಲ್ಲಿ ಕೊಟ್ಟವನಿಗೆ ಮತ್ತು 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. 100 ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದ್ರೂ ಕೊಟ್ಟಿದ್ದಾರಾ? ಬ್ಲ್ಯಾಕ್ ಮನಿ ಇರೋದು ಅಲ್ಲೇ. ಅದನ್ನು ಯಾವತ್ತಾದರೂ ED, IT, CBI ರೇಡ್ ಮಾಡಿದೆಯಾ? ಈ ಹಣ ಯಾರಿಗೋಸ್ಕರ ಉಪಯೋಗ ಆಗ್ತಾ ಇದೆ? ಅವರ ಸಂಘಟನೆ ಜಂಡೇಲ್ ವಾಲ್ನಲ್ಲಿ ನೋಡಿ, ಅದು 700 ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ಹಣ ಎಲ್ಲ ಎಲ್ಲಿಂದ ಬಂತು? ಆದ್ದರಿಂದ ಇವ್ರು ಮಾಡ್ತಕ್ಕಂಥ ಕೆಲಸ ನೋಡಿದಾಗ ಇವರು, ನಾನು ಹೇಳಬೇಕಾದ್ರೆ ಒಂದೇ ವರ್ಡು, ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು.